ಈಗ ನೋಡಿ ಪಾಕಿಸ್ತಾನ ಇವತ್ತು ಹಪಾಪಿಸ್ತಾ ಇದೆ. ದುಡ್ಡಿಲ್ಲ, ಬಿಕರಿ ಆಗಿದೆ, ಭಿಕ್ಷೆ ಬೇಡ್ತಾ ಇದೆ, ಸಾಲ ಬೇಕಿದೆ. ಇಂಥ ಸಂದರ್ಭದಲ್ಲಿ ಪಾಕಿಸ್ತಾನದ ನೆರವಿಗೆ ಧಾವಿಸಿರೋದು ಚೀನಾ. ಶಾಂತಿ ಶಾಂತಿ ಅಂತ ಮಾತಾಡ್ತಲೇ ಪಾಕ್ಗೆ ಚೀನಾ ನೆರವನ್ನ ಕೊಟ್ಟಿದೆ. ಪಾಕಿಸ್ತಾನ ಸಚಿವರನ್ನ ಭೇಟಿಯಾದಂಥ ಚೀನಾ ನಿಯೋಗ ಶತ್ರುಗಳೆಲ್ಲರೂ ಕೂಡ ಒಗ್ಗಟ್ಟಾಗ್ತಿದ್ದಾರೆ. ಆದರೆ ಎಷ್ಟೇ ಒಗ್ಗಟ್ಟಾದರೂ ಕೂಡ ಭಾರತದ ತಾಕತ್ತು ಏನು ಅನ್ನೋದು ಇಡೀ ವಿಶ್ವಕ್ಕೆ ಗೊತ್ತಿದೆ. ಪಾಕಿಸ್ತಾನದ ನೆರವಿಗೆ ಧಾವಿಸಿರೋದು ಚೀನಾ. ಚೀನಾ ಬುದ್ಧಿನೂ ಅದೇ ಅಲ್ವಾ? ಮಿಯಾ ಬೀಬಿ ಅಂತಾರಲ್ಲ, ಆ ಥರ ಚೀನಾ ಮತ್ತು ಪಾಕಿಸ್ತಾನ. ಪಹಲ್ಗಾಮ್ ದಾಳಿ ನೋಡಿ ಪಾಕಿಸ್ತಾನ ಇವತ್ತು ಹಪಾಪಿಸ್ತಾ ಇದೆ. ದುಡ್ಡಿಲ್ಲ, ಬಿಕರಿ ಆಗಿದೆ, ಭಿಕ್ಷೆ ಬೇಡ್ತಾ ಇದೆ, ಸಾಲ ಬೇಕಿದೆ. ಇಂಥ ಸಂದರ್ಭದಲ್ಲಿ ಪಾಕಿಸ್ತಾನದ ನೆರವಿಗೆ ಧಾವಿಸಿರೋದು ಚೀನಾ. ಶಾಂತಿ ಶಾಂತಿ ಅಂತ ಮಾತಾಡ್ತಲೇ ಪಾಕ್ಗೆ ಚೀನಾ ನೆರವನ್ನ ಕೊಟ್ಟಿದೆ. ಪಾಕಿಸ್ತಾನ ಸಚಿವರನ್ನ ಭೇಟಿಯಾದಂಥ ಚೀನಾ ನಿಯೋಗ ಶತ್ರುಗಳೆಲ್ಲರೂ ಕೂಡ ಒಗ್ಗಟ್ಟಾಗ್ತಿದ್ದಾರೆ. ಆದರೆ ಎಷ್ಟೇ ಒಗ್ಗಟ್ಟಾದರೂ ಕೂಡ ಭಾರತದ ತಾಕತ್ತು ಏನು ಅನ್ನೋದು ಇಡೀ ವಿಶ್ವಕ್ಕೆ ಗೊತ್ತಿದೆ. ಪಾಕಿಸ್ತಾನದ ನೆರವಿಗೆ ಧಾವಿಸಿರೋದು ಚೀನಾ. ಚೀನಾ ಬುದ್ಧಿನೂ ಅದೇ ಅಲ್ವಾ? ಮಿಯಾ ಬೀಬಿ ಅಂತಾರಲ್ಲ, ಆ ಥರ ಚೀನಾ ಮತ್ತು ಪಾಕಿಸ್ತಾನ. ಪಹಲ್ಗಾಮ್ ನೋಡಿ ಪಾಕಿಸ್ತಾನ ಇವತ್ತು ಹಪಾಪಿಸ್ತಾ ಇದೆ. ದುಡ್ಡಿಲ್ಲ, ಬಿಕರಿ ಆಗಿದೆ, ಭಿಕ್ಷೆ ಬೇಡ್ತಾ ಇದೆ, ಸಾಲ ಬೇಕಿದೆ. ಇಂಥ ಸಂದರ್ಭದಲ್ಲಿ ಪಾಕಿಸ್ತಾನದ ನೆರವಿಗೆ ಧಾವಿಸಿರೋದು ಚೀನಾ. ಶಾಂತಿ ಶಾಂತಿ ಅಂತ ಮಾತಾಡ್ತಲೇ ಪಾಕ್ಗೆ ಚೀನಾ ನೆರವನ್ನ ಕೊಟ್ಟಿದೆ. ಪಾಕಿಸ್ತಾನ ಸಚಿವರನ್ನ ಭೇಟಿಯಾದಂಥ ಚೀನಾ ನಿಯೋಗ ಶತ್ರುಗಳೆಲ್ಲರೂ ಕೂಡ ಒಗ್ಗಟ್ಟಾಗ್ತಿದ್ದಾರೆ. ಆದರೆ ಎಷ್ಟೇ ಒಗ್ಗಟ್ಟಾದರೂ ಕೂಡ ಭಾರತದ ತಾಕತ್ತು ಏನು ಅನ್ನೋದು ಇಡೀ ವಿಶ್ವಕ್ಕೆ ಗೊತ್ತಿದೆ. ಪಾಕಿಸ್ತಾನದ ನೆರವಿಗೆ ಧಾವಿಸಿರೋದು ಚೀನಾ. ಚೀನಾ ಬುದ್ಧಿನೂ ಅದೇ ಅಲ್ವಾ? ಮಿಯಾ ಬೀಬಿ ಅಂತಾರಲ್ಲ, ಆ ಥರ ಚೀನಾ ಮತ್ತು ಪಾಕಿಸ್ತಾನ. ಪಹಲ್ಗಾಮ್ ದಾಳಿಯ ಬಳಿಕ ನೋಡಿ ಪಾಕಿಸ್ತಾನ ಇವತ್ತು ಹಪಾಪಿಸ್ತಾ ಇದೆ. ದುಡ್ಡಿಲ್ಲ, ಬಿಕರಿ ಆಗಿದೆ, ಭಿಕ್ಷೆ ಬೇಡ್ತಾ ಇದೆ, ಸಾಲ ಬೇಕಿದೆ. ಇಂಥ ಸಂದರ್ಭದಲ್ಲಿ ಪಾಕಿಸ್ತಾನದ ನೆರವಿಗೆ ಧಾವಿಸಿರೋದು ಚೀನಾ. ಶಾಂತಿ ಶಾಂತಿ ಅಂತ ಮಾತಾಡ್ತಲೇ ಪಾಕ್ಗೆ ಚೀನಾ ನೆರವನ್ನ ಕೊಟ್ಟಿದೆ. ಪಾಕಿಸ್ತಾನ ಸಚಿವರನ್ನ ಭೇಟಿಯಾದಂಥ ಚೀನಾ ನಿಯೋಗ ಶತ್ರುಗಳೆಲ್ಲರೂ ಕೂಡ ಒಗ್ಗಟ್ಟಾಗ್ತಿದ್ದಾರೆ. ಆದರೆ ಎಷ್ಟೇ ಒಗ್ಗಟ್ಟಾದರೂ ಕೂಡ ಭಾರತದ ತಾಕತ್ತು ಏನು ಅನ್ನೋದು ಇಡೀ ವಿಶ್ವಕ್ಕೆ ಗೊತ್ತಿದೆ. ಪಾಕಿಸ್ತಾನದ ನೆರವಿಗೆ ಧಾವಿಸಿರೋದು ಚೀನಾ. ಚೀನಾ ಬುದ್ಧಿನೂ ಅದೇ ಅಲ್ವಾ? ಮಿಯಾ ಬೀಬಿ ಅಂತಾರಲ್ಲ, ಆ ಥರ ಚೀನಾ ಮತ್ತು ಪಾಕಿಸ್ತಾನ. ಈಗ ನೋಡಿ ಪಾಕಿಸ್ತಾನ ಇವತ್ತು ಹಪಾಪಿಸ್ತಾ ಇದೆ. ದುಡ್ಡಿಲ್ಲ, ಬಿಕರಿ ಆಗಿದೆ, ಭಿಕ್ಷೆ ಬೇಡ್ತಾ ಇದೆ, ಸಾಲ ಬೇಕಿದೆ. ಇಂಥ ಸಂದರ್ಭದಲ್ಲಿ ಪಾಕಿಸ್ತಾನದ ನೆರವಿಗೆ ಧಾವಿಸಿರೋದು ಚೀನಾ. ಶಾಂತಿ ಶಾಂತಿ ಅಂತ ಮಾತಾಡ್ತಲೇ ಪಾಕ್ಗೆ ಚೀನಾ ನೆರವನ್ನ ಕೊಟ್ಟಿದೆ. ಪಾಕಿಸ್ತಾನ ಸಚಿವರನ್ನ ಭೇಟಿಯಾದಂಥ ಚೀನಾ ನಿಯೋಗ
ಶತ್ರುಗಳೆಲ್ಲರೂ ಕೂಡ ಒಗ್ಗಟ್ಟಾಗ್ತಿದ್ದಾರೆ. ಆದರೆ ಎಷ್ಟೇ ಒಗ್ಗಟ್ಟಾದರೂ ಕೂಡ ಭಾರತದ ತಾಕತ್ತು ಏನು ಅನ್ನೋದು ಇಡೀ ವಿಶ್ವಕ್ಕೆ ಗೊತ್ತಿದೆ. ಪಾಕಿಸ್ತಾನದ ನೆರವಿಗೆ ಧಾವಿಸಿರೋದು ಚೀನಾ ಬುದ್ಧಿನೂ ಅದೇ ಅಲ್ವಾ? ಮಿಯಾ ಬೀಬಿ ಅಂತಾರಲ್ಲ, ಆ ಥರ ಚೀನಾ ಮತ್ತು ಪಾಕಿಸ್ತಾನ. ಪಹಲ್ಗಾಮ್ ದಾಳಿ ನೋಡಿ, ಪಾಕಿಸ್ತಾನ ಇವತ್ತು ಹಪಾಪಿಸ್ತಾ ಇದೆ. ದುಡ್ಡಿಲ್ಲ, ಬಿಕರಿ ಆಗಿದೆ, ಭಿಕ್ಷೆ ಬೇಡ್ತಾ ಇದೆ, ಸಾಲ ಬೇಕಿದೆ. ಇಂಥ ಸಂದರ್ಭದಲ್ಲಿ ಪಾಕಿಸ್ತಾನದ ನೆರವಿಗೆ ಧಾವಿಸಿರೋದು ಚೀನಾ. ಶಾಂತಿ ಅಂತ ಮಾತಾಡ್ತಲೇ ಪಾಕ್ಗೆ ಚೀನಾ ನೆರವನ್ನ ಕೊಟ್ಟಿದೆ. ಪಾಕಿಸ್ತಾನ ಸಚಿವರನ್ನ ಭೇಟಿಯಾದಂಥ ಚೀನಾ ನಿಯೋಗ ಶತ್ರುಗಳೆಲ್ಲರೂ ಕೂಡ ಒಗ್ಗಟ್ಟಾಗ್ತಿದ್ದಾರೆ. ಆದರೆ ಎಷ್ಟೇ ಒಗ್ಗಟ್ಟಾದರೂ ಕೂಡ ಭಾರತದ ತಾಕತ್ತು ಏನು ಅನ್ನೋದು ಇಡೀ ವಿಶ್ವಕ್ಕೆ ಗೊತ್ತಿದೆ. ಪಾಕಿಸ್ತಾನದ ನೆರವಿಗೆ ಧಾವಿಸಿರೋದು ಚೀನಾ ಬುದ್ಧಿನೂ ಅದೇ ಅಲ್ವಾ? ಮಿಯಾ ಬೀಬಿ ಅಂತಾರಲ್ಲ, ಆ ಥರ ಚೀನಾ ಮತ್ತು ಪಾಕಿಸ್ತಾನ. ಪಹಲ್ಗಾಮ್ ನೋಡಿ, ಪಾಕಿಸ್ತಾನ ಇವತ್ತು ಹಪಾಪಿಸ್ತಾ ಇದೆ. ದುಡ್ಡಿಲ್ಲ, ಬಿಕರಿ ಆಗಿದೆ, ಭಿಕ್ಷೆ ಬೇಡ್ತಾ ಇದೆ, ಸಾಲ ಬೇಕಿದೆ. ಇಂಥ ಸಂದರ್ಭದಲ್ಲಿ ಪಾಕಿಸ್ತಾನದ ನೆರವಿಗೆ ಧಾವಿಸಿರೋದು ಚೀನಾ. ಶಾಂತಿ ಅಂತ ಮಾತಾಡ್ತಲೇ ಪಾಕ್ಗೆ ಚೀನಾ ನೆರವನ್ನ ಕೊಟ್ಟಿದೆ. ಪಾಕಿಸ್ತಾನ ಸಚಿವರನ್ನ ಭೇಟಿಯಾದಂಥ ಚೀನಾ ನಿಯೋಗ ಶತ್ರುಗಳೆಲ್ಲರೂ ಕೂಡ ಒಗ್ಗಟ್ಟಾಗ್ತಿದ್ದಾರೆ. ಆದರೆ ಎಷ್ಟೇ ಒಗ್ಗಟ್ಟಾದರೂ ಕೂಡ ಭಾರತದ ತಾಕತ್ತು ಏನು ಅನ್ನೋದು ಇಡೀ ವಿಶ್ವಕ್ಕೆ ಗೊತ್ತಿದೆ. ಪಾಕಿಸ್ತಾನದ ನೆರವಿಗೆ ಧಾವಿಸಿರೋದು ಚೀನಾ ಬುದ್ಧಿನೂ ಅದೇ ಅಲ್ವಾ? ಮಿಯಾ ಬೀಬಿ ಅಂತಾರಲ್ಲ, ಆ ಥರ ಚೀನಾ ಮತ್ತು ಪಾಕಿಸ್ತಾನ. ಪಹಲ್ಗಾಮ್ ದಾಳಿಯ ಬಳಿಕ ನೋಡಿ, ಪಾಕಿಸ್ತಾನ ಇವತ್ತು ಹಪಾಪಿಸ್ತಾ ಇದೆ. ದುಡ್ಡಿಲ್ಲ, ಬಿಕರಿ ಆಗಿದೆ, ಭಿಕ್ಷೆ ಬೇಡ್ತಾ ಇದೆ, ಸಾಲ ಬೇಕಿದೆ. ಇಂಥ ಸಂದರ್ಭದಲ್ಲಿ ಪಾಕಿಸ್ತಾನದ ನೆರವಿಗೆ ಧಾವಿಸಿರೋದು ಚೀನಾ. ಶಾಂತಿ ಅಂತ ಮಾತಾಡ್ತಲೇ ಪಾಕ್ಗೆ ಚೀನಾ ನೆರವನ್ನ ಕೊಟ್ಟಿದೆ. ಪಾಕಿಸ್ತಾನ ಸಚಿವರನ್ನ ಭೇಟಿಯಾದಂಥ ಚೀನಾ ನಿಯೋಗ ಶತ್ರುಗಳೆಲ್ಲರೂ ಕೂಡ ಒಗ್ಗಟ್ಟಾಗ್ತಿದ್ದಾರೆ. ಆದರೆ ಎಷ್ಟೇ ಒಗ್ಗಟ್ಟಾದರೂ ಕೂಡ ಭಾರತದ ತಾಕತ್ತು ಏನು ಅನ್ನೋದು ಇಡೀ ವಿಶ್ವಕ್ಕೆ ಗೊತ್ತಿದೆ. ಪಾಕಿಸ್ತಾನದ ನೆರವಿಗೆ ಧಾವಿಸಿರೋದು ಚೀನಾ ಬುದ್ಧಿನೂ ಅದೇ ಅಲ್ವಾ? ಮಿಯಾ ಬೀಬಿ ಅಂತಾರಲ್ಲ, ಆ ಥರ ಚೀನಾ ಮತ್ತು ಪಾಕಿಸ್ತಾನ.